ಕರ್ಕೊ ಬಂದಿದ್ದೀರಾ ಇಷ್ಟೊತ್ತಿನ ರಾತ್ರಿಲಿ 11:40 ಟೈಮು. ಥೈಲ್ಯಾಂಡ್ ಇಸ್ ದ ನೈಟ್ ಲೈಫ್ ಅಮ್ಮ. ಎಲ್ಲಿ ಬಂದಿದ್ದೀವಿ? ಯಾವುದೋ ಮಾರ್ಕೆಟಲ್ಲಿ ಏನೋ ಜಾತ್ರೆ ಥರ ಹಾಕಿದ್ದಾರೆ ನೋಡಿ. ಓಕೆ, ಲೆಟ್ಸ್ ಸಿ ಎಕ್ಸ್ಪ್ಲೋರ್ ಥೈಲ್ಯಾಂಡ್ ಜಾತ್ರೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಮನೆ ಹತ್ರ ನೈಟ್ ಮಾರ್ಕೆಟಲ್ಲಿ ಇಲ್ಲಿ ಥೈ ಫೆಸ್ಟಿವಲ್ ಇತ್ತು. ಫೆಸ್ಟಿವಲ್ ಅಂದರೆ ಜಾತ್ರೆ, ನಾವು ಜಾತ್ರೆ ಸೆಲೆಬ್ರೇಟ್ ಮಾಡ್ತೀವಲ್ಲ ಹಾಗೇ. ಲಿಯೋ ಬ್ರ್ಯಾಂಡಿನ ಬಿಯರ್ ಕಂಪನಿಯವರು ಸ್ಪಾನ್ಸರ್ ಮಾಡಿದರು. ಅವರೇ 15 ಡೇಸ್ವರೆಗೂ ಇತ್ತು ಇದು ಜಾತ್ರೆ. ಅಲ್ಲಿ ನಾನು ಹೋಗಿದಾಗ ವಿಡಿಯೋ ಮಾಡ್ಕೊಂಡಿದ್ದೆ, ಅದೇ ವಿಡಿಯೋನ ಇವತ್ತು ಹಾಕ್ತಾಯಿದ್ದೀನಿ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ಬಂದಿದ್ದ ಎಂಟ್ರೆನ್ಸಲ್ಲೇ ಒಂದು ಶಾಪ್ ಇತ್ತು. ಏನೇ ಆಟ ಸಾಮಾನು ತೊಗೊಂಡ್ರು 100 ಬಾತ್ ಅಂತ. 100 ಬಾತ್ ಅಂದರೆ ನಮ್ಮ ಇಂಡಿಯನ್ ರುಪೀಸ್ 250 ರುಪೀಸ್ ಆಗುತ್ತೆ ಇದಕ್ಕೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ಕೂಡ ಯಾವುದೇ ತೊಗೊಂಡ್ರು 100 ಬಾತ್ ಅಂತ ಇತ್ತಲ್ಲ, ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಮಕ್ಕಳಿಗೆ ಆಟಾಡೋ ಐಟಮ್ಸ್ಗಳು, ರಿಮೋಟ್ ಕಾರ್, ಮತ್ತು ಗರ್ಲ್ ಬೇಬಿಗೆ ಡಾಲ್, ಎಲ್ಲ ಐಟಮ್ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ಒಂದು 6 ಐಟಮ್ಸ್ ನಾನು ತೊಗೊಂಡೆ. ಇನ್ ಕೇಸ್ ಇಂಡಿಯಾ ಏನಾದರೂ ಬರೋ ಥರ ಇದ್ದರೆ ಮಕ್ಕಳಿಗಾಗತ್ತೆ ಅಂತ ಒಂದು 6 ಐಟಮ್ಸ್ ನಾನು ತೊಗೊಂಡೆ. ಹಾಗೆಯೇ ಮುಂದೆ ಬಂದರೆ ಆ ಶಾಪಿಂದ ಅಪೋಸಿಟೇ ಇದು ಇತ್ತು, ಏನು ಫೋನ್ ಕೇಸಸ್ಸು. ಯಾವುದೇ ಕೇಸ್ ತೊಗೊಂಡ್ರೂ 60 ರುಪೀಸ್ ಅಂತ ಇತ್ತು. 1 ತೊಗೊಂಡ್ರೆ 60, 2 ತೊಗೊಂಡ್ರೆ 100 ಅಂತ ಇತ್ತು. ಅದೂ ಚೆನ್ನಾಗಿತ್ತು. ಎಲ್ಲ ಫೋನಿನ ಮಾಡೆಲ್ದೂ ಇತ್ತು. ತುಂಬಾ ಚೆನ್ನಾಗಿತ್ತು ಎಲ್ಲ ಶಾಪ್ಸ್ಗಳೂ. ಅದೆಲ್ಲ ಮುಗಿಸ್ಕೊಂಡು ಮುಂದೆ ಅಲ್ಲೆಲ್ಲ ನೋಡ್ಕೊಂಡು ಮುಂದೆ ಬಂದಾಗ, ಮುಂದೆ ನೆಕ್ಸ್ಟ್ ಶಾಪಲ್ಲಿ ಸ್ಲಿಪ್ಪರ್ ಶಾಪ್ಸ್ ಇತ್ತು. ಆ ಸ್ಲಿಪ್ಪರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ನೋಡ್ಬೋದು ನೀವು, ಕಪಲ್ಸ್ ಡ್ರೆಸ್ ಮತ್ತು ಫ್ಯಾಮಿಲಿ ಟೀ ಶರ್ಟ್ಸ್ ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ ಅಂತೂ ಹೇಳ್ಕೊಳಂಗಿಲ್ಲ, ತುಂಬಾ ಚೆನ್ನಾಗಿತ್ತು. 100 ಬಾತಿಗೆ ವರ್ತ್ ಅಂತಲೇ ಹೇಳ್ಬೋದು. ಮತ್ತು ತೈಯಲ್ಲಿ ಶಾಸ್ತ್ರ ಹೇಳೋರು ಕೂಡ ಶಾಪ್ ಹಾಕ್ಕೊಂಡಿದ್ರು. ಒಂದೇ ಶಾಪಲ್ಲಿ 4 ಮೆಂಬರ್ಸ್ ಇದ್ದರು. ನಾವು ನೋಡಿಕೊಂಡು ಹಾಗೆ ಬಂದ್ವಿ. ಅವರೆಲ್ಲ ನೋಡಿ ಸ್ಮೈಲ್ ಮಾಡ್ತಾಯಿದ್ರು, ಇಂಡಿಯನ್ಸ್ ಅಂತ. ಮತ್ತು ಎಷ್ಟೊಂದು ಶಾಪಲ್ಲಿ ನೈಟ್ ಡ್ರೆಸ್ ಆಗಿರ್ಬೋದು 100 ಮತ್ತು 79 ಟೀ ಶರ್ಟ್ಸ್ ಎಲ್ಲ ನೈಟ್ ವೇರಿಗೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ಥರ ಫುಡ್ ವೆರೈಟೀಸ್ ಆಗಿರ್ಬೋದು, ಮತ್ತು ಎಲ್ಲರೂ ಆಟ ಆಡೋಕ್ಕಾಗಿರ್ಬೋದು, ಎಷ್ಟೊಂದು ಗೇಮ್ಸ್ ಶಾಪ್ ಕೂಡ ಇಟ್ಟಿದ್ರು. ನಾನು ಹಾಗೆ ಹೇಳ್ದಾಗೇ ಇದು ಸ್ಪಾನ್ಸರ್ಶಿಪ್ ಬಂದು ಲಿಯೋ ಬಿಯರ್ ಬ್ರ್ಯಾಂಡ್ ಅವ್ರದ್ದು. ನೀವು ನೋಡ್ಬೋದು, ಸ್ಟೇಜೆಲ್ಲ ಹಾಕಿ ಥೈ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಫ್ಯಾಷನ್ ಶೋ ಇತ್ತು. ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡೋಕ್ಕೇ ಚೆನ್ನಾಗಿತ್ತು. ಅವ್ರ ಪಾರ್ಟಿ ಸಾಂಗ್ಸ್ ಎಲ್ಲ ಇತ್ತು. ಅದೆಲ್ಲ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂದು ಸತಿ ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಬಿಯರ್ ಅಂತೆ. ನನಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಹೇಳಿದರು. ಅವರಲ್ಲಿ ಹೋಗಿ ಕೇಳಿ ಹೇಳಿದರು. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಫಿಲ್ಟರ್ ಥರ ಇಟ್ಟಿದ್ದಾರೆ. ಒಂದು ಸತಿ ಪೇ ಮಾಡಿದ್ರೆ ಅದಕ್ಕೆ ರೀಫಿಲ್ ಮಾಡಿಕೊಡ್ತಾ ಇರ್ತಾರೆ ಅಂತ ಹೇಳಿದ್ರು, ನನ್ನ ಹಸ್ಬೆಂಡ್ ಹೇಳಿದರು. ಇದು ಬಂದು 15 ಡೇಸಿಂದನೂ ಇತ್ತು. ನಾನು ಇರೋ 15 ಡೇಸಲ್ಲಿ 3 ವೀಕ್ಸ್ ಸ್ಯಾಟರ್ಡೆ ಮತ್ತು ಸಂಡೇ ನಾವು ನೈಟ್ ಡಿನ್ನರ್ ಮುಗಿಸ್ಕೊಂಡು ನೈಟ್ ಹೋಗಿ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಥರ ಆಗ್ತಾಯಿತ್ತು. ಚೆನ್ನಾಗಿತ್ತು. ಹಾಗೆ ಯಾವುದೇ ಗೇಮ್ ಆಟಾಡಿದ್ರೂ ಇಲ್ಲಿ ನೀವು ನೋಡ್ಬೋದು, ಗೇಮ್ ಶಾಪ್ಸು. ಯಾವುದೇ ಗೇಮ್ ಆಟಾಡಿ ಯಾವುದೇ ಗೇಮಲ್ಲಿ ವಿನ್ ಆದ್ರೂ ಎಲ್ಲ ಬರೀ ಟಾಯ್ಸೇ, ಇಲ್ಲ ದೊಡ್ಡ ಟಾಯ್ಸು. ಏನು ಒಂದು ಸತಿ ಆಟ ಆಡಬೇಕು ಅಂದರೆ 20 ಬಾತ್, 50 ಬಾತ್, 100 ಬಾತ್ ಇತ್ತು ಎಲ್ಲ ಶಾಪಲ್ಲಿನೂ.
ತುಂಬಾ ಚೆನ್ನಾಗಿತ್ತು. ನಾವು ಲಕ್ಕಿ ನಂಬರ್ ತೊಗೊಂಡ್ವಿ. ಹೇಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಲಾಟ್ರಿ ಥರ. ಈಗ ನಾವು ಹೇಗೆ ಇಂಡಿಯಾದಲ್ಲಿ ಆವಾಗೆಲ್ಲ ನಾನು ಚಿಕ್ಕವಳಿರುವಾಗೆಲ್ಲ ₹1ಗೆ 3 ಲಾಟ್ರಿ ಕೊಡ್ತಾಯಿದ್ರು. ಹಾಗೆಯೇ ಇದು ಲಾಟ್ರಿ ಥರ ನಾವು ಅದು ತೊಗೊಂಡು ನೋಡಿದ್ವಿ. ಆದರೆ ಏನೂ ಬರಲಿಲ್ಲ. ಆದರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಗೇಮ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಏನೇ ತೊಗೊಂಡ್ರು 20 ಬಾತ್ ಅಂತ ಇತ್ತು ಒಂದು ಶಾಪು. ಕಾಸ್ಮೆಟಿಕ್ಸ್ ಆಗಿರ್ಬೋದು, ಮತ್ತು ಕಿಚನ್ ಐಟಮ್ಸ್, ಮತ್ತು ಸ್ಟೇಷ್ನರಿ ಐಟಮ್ಸ್, ಕ್ಲಿಪ್ಸ್ ಎಲ್ಲ ಪ್ರತಿಯೊಂದೂ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೂ ಕೂಡ ಶಾಪಿಂಗ್ ಮಾಡಿದೆ. 440 ಬಾತ್ ಆಯಿತು ಅಲ್ಲಿ ಶಾಪಿಂಗ್ ಮಾಡಿದಾಗ. ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ಮುಂದೆ ಬಂದಾಗ ಫುಡ್ ಸೆಕ್ಷನ್ ಅಂದರೆ ಎಲ್ಲ ಥರ ಫುಡ್ಡೂ ಸೇಲ್ ಮಾಡ್ತಾರೆ. ಅಲ್ಲಿ ಮಾತ್ರ ತುಂಬಾ ಜನ. ಫುಡ್ ಅಂದರೆ ಇಲ್ಲಿ ಯಾರು ತಾಯಿ ಪೀಪಲ್ ಅಡುಗೆ ಮಾಡಲ್ಲ. ಹಾಗೆಯೇ ಅವರೆಲ್ಲ ಔಟ್ಸೈಡ್ ಮಾರ್ಕೆಟಲ್ಲೆಲ್ಲ ಈವನ್ ರೈಸ್ ಕೂಡ 10 ಬಾತಿಗೆ ಸೇಲ್ ಮಾಡ್ತಾರೆ. ಹಾಗೆ ಹೊರಗೇ ತೊಗೊಂಡು ತಿನ್ನೋದು. ಫುಡ್ ಸೆಕ್ಷನಲ್ಲೇ ತುಂಬಾ ಜನ ಇದ್ದರು. ಇಲ್ಲೆಲ್ಲ ನೀವು ನೋಡ್ಬೋದು, ಚಿಕನ್ ಆಗಿರ್ಬೋದು, ಪೋರ್ಕ್, ಬೀಫ್, ಎಗ್ ಪ್ರತಿಯೊಂದೂ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಸ್ನ್ಯಾಕ್ಸ್ ಶಾಪ್ ಇತ್ತು. ಯಾವುದೇ ಬಾಕ್ಸ್ ತೊಗೊಂಡ್ರು 20 ಅಂತ ಇತ್ತು. ಚಾಕ್ಲೇಟ್ ಆಗಿರ್ಬೋದು, ಬಿಸ್ಕೆಟ್ ಸ್ನ್ಯಾಕ್ಸ್, ಮತ್ತು ಬಟಾಣಿ, ಮತ್ತು ಕಡಲೆ ಮಿಠಾಯಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಇಲ್ಲಿವರೆಗೂ ನನ್ನ ಚಾನಲ್ಗೆ 300 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.